ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹುಲುಜುಕು ಅನ್ನೋ ಮಲಯಾಳಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿಯಲ್ಲಿ ಹೀರೋಯಿನ್ ಗಂಡ ಸಾಯ ಸ್ಥಿತಿಲಿರ್ತಾರೆ. ಅವಾಗೆ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಇನ್ನೊಂದು ಕಡೆ ಅತ್ತೆಗೆ ಮಗ ಹುಷಾರಿಲ್ಲ ಅನ್ನೋ ಬೇಜಾರಲ್ಲಿ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿ ತುಂಬ ಜಾಸ್ತಿ ಇರುತ್ತೆ. ಆದರೆ ಇದರಲ್ಲಿ ಸೊಸೆ ಒಂದು ಸೀಕ್ರೆಟ್ನ ಮೇಂಟೈನ್ ಮಾಡಿರ್ತಾಳೆ. ಜೊತೆಗೆ ಅತ್ತೆ ಕೂಡ ಅದಕ್ಕಿಂತ ದೊಡ್ಡ ಸೀಕ್ರೆಟ್ನೇ ಮೇಂಟೈನ್ ಮಾಡಿರ್ತಾರೆ. ನಿಜವಾಗ್ಲೂ ಈ ಪ್ರೆಗ್ನೆನ್ಸಿಗೆ ಕಾರಣವಾದ ವ್ಯಕ್ತಿ ಯಾರು? ಆ ಅತ್ತೆ ಸೊಸೆಯ ಸೀಕ್ರೆಟ್ ಏನು? ಈ ಕತೆ ಕೊನೆಯಲ್ಲಿ ಏನಾಗುತ್ತೆ ಅಂತ ನೋಡೋಕೆ ಮೂವಿನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಅಂಜು ಅನ್ನೋ ಒಬ್ಬ ಮಹಿಳೆನ ತೋರಿಸ್ತಾರೆ. ಇವಳೊಂದು ಸೀರೆ ಅಂಗಡಿಲಿ ಕೆಲಸ ಮಾಡ್ತಿರ್ತಾಳೆ. ಹಾಗೆ ಇವಳು ಕ್ರಿಶ್ಚಿಯನ್ ಆಗಿರ್ತಾಳೆ. ಜೊತೆಗೆ ರಾಜೀವ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಪ್ರೀತಿ ಮಾಡ್ತಾ ಇರ್ತಾಳೆ. ಇವರಿಬ್ರು ಕೂಡ ಮದುವೆ ಆಗಿ ತಮ್ಮದೇ ಆದ ಒಂದು ಜೀವನನ ಶುರು ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಈ ಸೀನ್ ಇಲ್ಲಿಗೆ ಕಟ್ಟಾಗಿ ಕೆಲವು ತಿಂಗಳುಗಳ ನಂತರ ನಮಗೆ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ. ಅಂಜುಗೆ ಥಾಮಸ್ ಅನ್ನೋ ವ್ಯಕ್ತಿ ಜೊತೆ ಮದುವೆ ಆಗತ್ತೆ. ಅಂಜು ತನಗೆ ಇಷ್ಟ ಇಲ್ಲದೆ ಈ ಮದುವೆನ ಮಾಡ್ಕೊಂಡಿರ್ತಾಳೆ. ಕಾರಣ ಇಷ್ಟೇನೆ, ಅವ್ರ ತಂದೆ ಹೇಳಿರ್ತಾರೆ, ನೀ ನಂಬಿಕೆಯಷ್ಟು ಹುಡುಗನ್ನೇ ಮದುವೆ ಆಗಬೇಕು, ಅಲ್ಲದೆ ನೀನು ಲವ್ ಮಾಡ್ತಿರೋ ಹುಡುಗಗೆ ಕೆಲಸ ಏನೂ ಇಲ್ಲ, ಅವನು ನಿರುದ್ಯೋಗಿ ಅಂತ ಎಲ್ಲ ಹೇಳಿ ಥಾಮಸ್ ಜೊತೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮದುವೆ ಆಗಿ ಲಂಡನ್ ಮನೆಗೆ ಬಂದ ಅಂಜುಗೆ ಆ ಮನೆ ಒಂಥರ ನರ್ಕ ಥರ ಅನ್ಸತ್ತೆ. ಯಾಕಾಗೆಲ್ಲ ಅನ್ಸತ್ತೆ ಅಂದರೆ ಗಂಡ ಡ್ಯೂಟಿಗೆ ಹೋಗ್ತಿರ್ತಾನೆ. ಆದರೆ ಅಂಜುನ ಒಂದ್ಸಲನೂ ನಗ್ತಾ ಮಾತಾಡಿಸ್ತಾ ಇರಲ್ಲ. ಕೆಲಸ ಮುಗಿಸ್ಕೊಂಡು ಬಂದಮೇಲೂ ಕೂಡ ಅಂಜುನ ಖುಷಿಯಾಗಿ ಮಾತಾಡಿಸ್ತಾ ಇರಲ್ಲ. ಆದರೆ ರಾತ್ರಿ ಆದ ತಕ್ಷಣ ಮಾತ್ರ ಅಂಜು ಬೇಕು ಅಂತಿರ್ತಾನೆ. ಅಂಜುಗೆ ಇಷ್ಟ ಇಲ್ಲ ಅಂದರೂ ಅವನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಇರ್ತಾಳೆ. ಇಂಥ ಮನೆಯಲ್ಲಿ ಸಮಾಧಾನವಾಗಿರೋದು ಅಂಜು ಅತ್ತೆ ಲೀಲಮ್ಮ ಅಂಜುನ ತನ್ನ ಮಗಳು ಥರ ನೋಡ್ಕೊಳ್ತಿರ್ತಾಳೆ. ಹೀಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಥಾಮಸ್ಗೆ ಕಾಯಿಲೆ ಬಂದ್ಬಿಡತ್ತೆ. ಇದರಿಂದ ಅಂಜುಗೆ ತುಂಬಾ ಕಷ್ಟ ಆಗತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗಂಡನ ಸೇವೆ ಮಾಡ್ತಿರ್ತಾಳೆ. ಹಾಗೆ ನೋಡ್ತಾ ನೋಡ್ತಾ ಅಂಜು ಲೈಫೇ ನರ್ಕ ಆಗ್ಬಿಡತ್ತೆ. ಹೀಗೆ ಒಂದಿನ ಅಂಜು ಹಾಸ್ಪಿಟಲಿಗೆ ಬಂದು ಮಾತ್ರೆ ತಗೊಳ್ತಿರುವಾಗ ರಾಜೀವ್ ಅಂಜುಗೆ ಸಿಗ್ತಾನೆ. ಅವಳ ಜೊತೆ ಮಾತಾಡಿ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಂಜು ಕೂಡ ಏನು ಹೇಳೋ ಪರಿಸ್ಥಿತಿಲಿ ಇರೋದಿಲ್ಲ. ಇನ್ನೊಂದು ಕಡೆ ದಿನಗಳು ಕಳೀತಾ ಅಂಜು ಗಂಡನ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಬರುತ್ತೆ. ಅವನು ಬೆಡ್ಡಿಗೆ ಸೀಮಿತ ಆಗ್ಬಿಡ್ತಾನೆ. ಹೀಗೆ ಒಂದಿನ ಅಂಜು ಲೀಲೆ ಮಾತ್ರ ಹೋಗಿ ನಾನು ಮಾತ್ರೆ ತಗೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ಬರ್ತಾಳೆ. ನಂತರ ರಾಜೀವ್ ಬಂದು ಅಂಜುನ ಪಿಕ್ ಮಾಡಿಕೊಂಡು ಬೈಕಲ್ಲಿ ಕರ್ಕೊಂಡು ಅವರೊಂದು ಮನೆಗೆ ಹೋಗ್ತಾರೆ. ಅಲ್ಲಿ ಅವರಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಕೂಡ ಆಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಂಜು ಕೂಡ ಅನ್ಕೊಳ್ತಾಳೆ, ಕೊನೆಗೂ ನನ್ನನ್ನು ಕೇರ್ ಮಾಡೋ ಒಬ್ಬ ವ್ಯಕ್ತಿ ಸಿಕ್ಕಿದ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹೀಗೆ ಕಾಲಗಳು ಕಳೆಯುತ್ತೆ. ಒಂದಿನ ಅಂಜು ಕ್ಯಾಲೆಂಡರ್ನ ನೋಡ್ತಿರ್ತಾಳೆ. ಯಾಕೆ ಅಂದರೆ ಅವಳು ಇನ್ನೂ ಪೀರಿಯಡ್ಸ್ ಆಗಿರಲ್ಲ. ಹಾಗಾಗಿ ಪೀರಿಯಡ್ಸ್ ಆಗಿಲ್ಲ, ಹಾಗೆ 2 ತಿಂಗಳಾಯಿತು, ಯಾಕೆ ಹೀಗಾಯಿತು ಅಂತ ಡೌಟಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ತಾಳೆ. ಆವಾಗ ಅವಳಿಗೆ ಗೊತ್ತಾಗತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಆವಾಗ ಒಂದು ನಿಮಿಷ ಶಾಕ್ ಆಗಿಬಿಟ್ಟು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಯಾಕೆ ಅಂದರೆ ಗಂಡ 5 ತಿಂಗಳಿಂದ ಬೆಡ್ ಮೇಲೆ ಇದ್ದಾನೆ. ಅವನ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿರಲ್ಲ. ಆದರೆ ಅಂಜು ಪ್ರೆಗ್ನೆಂಟ್ ಅಂದರೆ ಯಾರು ಏನು ಅನ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಇವಳು ಪ್ರೆಗ್ನೆಂಟಿಗೆ ಕಾರಣ ರಾಜೀವ್ ಜೊತೆ ಇವಳು 2 ತಿಂಗಳಿಂದ ದೈಹಿಕವಾಗಿ ಸಂಬಂಧದಲ್ಲಿರ್ತಾಳೆ. ಹಾಗೆ ಇದೆಲ್ಲ ಗೊತ್ತಾದ್ರೆ ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಏನು ಅನ್ಕೊಳ್ತಾರೋ ಅಂತ ಈ ವಿಷಯನ ರಾಜೀವ್ಗೆ ಫೋನ್ ಮಾಡಿ ಹೇಳ್ತಾಳೆ. ಇದೆಲ್ಲ ತಿಳಿದ ರಾಜೀವ್ ಸ್ವಲ್ಪ ದಿನಗಳ ಕಾಲ ಹೇಗಾದರೂ ಮ್ಯಾನೇಜ್ ಮಾಡು, ನಾನು ಇವಾಗ ತಾನೇ ಸಂಪಾದನೆ ಮಾಡ್ತಾ ಇದ್ದೀನಿ, ಕೆಲವು ದಿನಗಳ ನಂತರ ನಾವಿಬ್ರು ಇಲ್ಲಿಂದ ಎಲ್ಲಾದರೂ ದೂರ ಹೋಗೋಣ, ನಂತರ ನಾವಿಬ್ರು ಸಂತೋಷವಾಗಿರೋಣ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅಂಜು ಗಂಡ ಥಾಮಸ್ಗೆ ಮತ್ತೆ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇವತ್ತು ರಾತ್ರಿ ಅಂಜು
ಕನ್ನಡಿಯಲ್ಲಿ ತನ್ನ ಹೊಟ್ಟೆನ ಸವರ್ಕೊಂಡು ನೋಡ್ಕೊಳ್ತಿರ್ತಾಳೆ. ಯಾಕೆ ಅಂದ್ರೆ ಹೊಟ್ಟೆ ಏನಾದ್ರೂ ಮುಂದೆ ಬಂದಿದೆಯಾ, ಯಾರಿಗಾದ್ರೂ ಗೊತ್ತಾಗತ್ತಾ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದ ಲೀಲಮ್ಮ ಕೇಳ್ತಾರೆ, ಏನಾದ್ರೂ ಗುಡ್ ನ್ಯೂಸಾ ಅಂತ. ಅವಾಗ ಅವಳು ಹೇಳ್ತಾಳೆ, ಹೌದು ಅತ್ತೆ, ನಾನೇ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ಸ್ಥಿತಿಯಲ್ಲಿ ಹೇಗೆ ಹೇಳೋದು ಅಂತ ಸುಮ್ನಾಗ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಲೀಲಮ್ಮ ಹೇಳ್ತಾರೆ, ಈ ಸಂತೋಷದ ವಿಷಯನ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಿದೀಯಾ ಅಂತ ಕೇಳ್ತಾರೆ. ಮರುದಿನ ಬೆಳಿಗ್ಗೆ ಅಂಜು ತಂದೆ ತಾಯಿ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಅದೇ ಸಮಯಕ್ಕೆ ಥಾಮಸ್ ಅಕ್ಕ ಬಂದು ಅವ್ರನ್ನ ಥಾಮಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಥಾಮಸ್ ಹತ್ರ ಕರ್ಕೊಂಡೋಗಿ ಅವ್ರು ಥಾಮಸ್ನ ನೋಡಿ ಮಾತಾಡ್ಸ್ತಾ ಇರ್ತಾರೆ. ಸರಿ ಹೋಗ್ತಾನೇನೋ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಥಾಮಸ್ ಕೊನೆ ಉಸಿರೆಳಿತಾನೆ. ಈ ಕಡೆ ಲೀಲಮ್ಮಗೆ ಮಗನ ಸಾವಿನಿಂದ ಬೇಜಾರಾಗಿದ್ರೆ ಅಂಜು ಮಾತ್ರ ನನ್ಗೆ ಸ್ವಲ್ಪ ರಿಲೀಫ್ ಸಿಕ್ತು ಅಂತ ಅನ್ಕೊಂತಿರ್ತಾಳೆ. ತುಂಬಾ ಮಳೆ ಜೋರಾಗಿರೋದ್ರಿಂದ ಹಾಗೆ ಹಾಸ್ಪಿಟಲ್ ನಲ್ಲಿ ಸ್ವಲ್ಪ ಪ್ರೊಸೀಜರ್ಗಳಿರೋದ್ರಿಂದ ಅಂತ್ಯಕ್ರಿಯೆನ ಸ್ವಲ್ಪ ತಡ ಮಾಡಿರ್ತಾರೆ. ಅಂಜುಗೆ ಮಾತ್ರ ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂತ ಅನ್ಸಿರತ್ತೆ. ಮರುದಿನ ಬೆಳಗ್ಗೆ ಅಂಜು ಮತ್ತೆ ರಾಜುಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ತಿರ್ತಾಳೆ. ದೂರದಿಂದ ಇವಳನ್ನೇ ನೋಡ್ತಿದ್ದ ಅತ್ತೆಗೆ ಅಂಜು ಫೋನಲ್ಲಿ ಮಾತಾಡ್ತಿರೋದು ಕಾಣಿಸ್ತಾ ಇರಲ್ಲ. ಪಾಪ ನನ್ನ ಮಗ ಸತ್ತೋಗಿರೋದ್ರಿಂದ ಅಂಜು ಒಂಟಿಯಾಗಿದ್ದಾಳೆ, ಅವಳಿಗೆ ತುಂಬಾ ಬೇಜಾರಾಗ್ತಾ ಇರತ್ತೆ ಅಂತ ಅನ್ಕೊಳ್ತಿರ್ತಾರೆ. ಅಂಜು ಮಾತ್ರ ತನ್ನ ಮೊಬೈಲ್ನಲ್ಲಿ ರಾಜೀವ್ ಜೊತೆ ಮಾತಾಡ್ತಿರ್ತಾಳೆ. ಹಾಗೆ ಅಂಜು ಮೊಬೈಲಲ್ಲಿ ರಾಜೀವ್ ನೇಮ್ನ ಮರಿಯಾ ಅಂತ ಸೇವ್ ಮಾಡಿರ್ತಾಳೆ. ಹೀಗೆ ಇರ್ಬೇಕಾದ್ರೆ ಇವತ್ತು ರಾತ್ರಿ ರಾಜೀವ್ ಅಂಜುಗೆ ಫೋನ್ ಮಾಡ್ತಾನೆ. ಅಂಜು ಅವಳ ಫೋನ್ ಬಿಟ್ಟು ಎಲ್ಲೋ ಹೋಗಿದ್ರಿಂದ ಅವ್ರ ಅತ್ತೆನೇ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಅವಾಗ ರಾಜೀವ್ ವಾಯ್ಸ್ ಕೇಳಿ ಅವಳಿಗೆ ಏನು ಅರ್ಥ ಆಗಲ್ಲ. ಹಾಗೆ ಅಂಜು ಯಾಕೆ ಹುಡ್ಗನ ನಂಬರ್ನ ಹುಡುಗಿ ಹೆಸರಲ್ಲಿ ಸೇವ್ ಮಾಡಿದಾಳೆ ಅಂತ ಡೌಟ್ ಬರೋಕೆ ಶುರು ಆಗತ್ತೆ. ಹೀಗೆ ಒಂದಿನದಿಂದ ದಿನಕ್ಕೆ ಅನುಮಾನ ಜಾಸ್ತಿಯಾಗಿ ಅಂಜುನ ಕರೆದು ಕೇಳ್ತಾರೆ. ಅವಾಗ ಅಂಜು ಹೇಳ್ತಾರೆ, ರಾಜೀವ್ ನನ್ನ ಫ್ರೆಂಡು, ಹಾಗೆ ನನ್ನ ತಂದೆಗೆ ನಾನು ಹುಡುಗರ ಜೊತೆ ಮಾತಾಡೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಅವಾಗಿಂದ ನಾನು ಇದೇ ರೀತಿ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಸುಳ್ಳು ಹೇಳ್ಬಿಡ್ತಾಳೆ. ಅದಕ್ಕೆ ಲೀಲಮ್ಮ ಹೇಳ್ತಾರೆ, ಸರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಅಂಜು ಹೇಳ್ತಾಳೆ, ಅತ್ತೆ ಇದೆಲ್ಲ ಮುಗ್ದ ಮೇಲೆ ನಾನೆಲ್ಲಾದ್ರೂ ದೂರ ಹೋಗ್ತೀನಿ ಅಂತ ಹೇಳ್ತಾಳೆ. ಲೀಲಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ನಿನ್ಗೆ ಈ ಮನೆಯಿಂದ ದೂರ ಹೋಗ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ನನ್ನ ವಂಶದ ಕುಡಿನ ನನ್ನ ಕೈಗೆ ಕೊಟ್ಟು ಆಮೇಲೆ ನೀನೆಲ್ಲಾದ್ರೂ ಹೋಗು ಅಂತ ಹೇಳ್ತಾರೆ. ಅವಾಗ ಅಂಜು ತಡ್ಕೊಳಕ್ಕಾಗ್ದೆ, ನೋಡಿ ಅತ್ತೆ, ಈ ಮಗು ನಿಮ್ಮ ಮಗನಿಂದ ಆಗಿರೋದಲ್ಲ, ಇದಕ್ಕೆ ಕಾರಣ ಬೇರೆ ವ್ಯಕ್ತಿ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಅತ್ತೆಗೆ ತಡ್ಕೊಳಕ್ಕಾಗಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನಮಗೆ ತೋರಿಸ್ತಾರೆ. ಲೀಲಮ್ಮ ಅಂಜು ಹತ್ರ ಹೋಗಿ ಮಾತಾಡ್ತಿರ್ತಾರೆ. ಏನಮ್ಮ ನೀನು ಹೀಗೆ ಹೇಳಿದೆ? ನೀನು ಈಗ ಹೇಳ್ದಾಗಿಂದ ನನಗೆ ಸಮಾಧಾನನೇ ಇಲ್ಲ. ನನ್ನ ಮನಸ್ಸು ಒಡ್ದೋಗಿದೆ. ನನ್ನ ಮಗ ಸತ್ತ ಮೇಲೆ ನೀನು ಮತ್ತೆ ಆ ಮಗುನೇ ನನ್ನ ಪ್ರಪಂಚ ಅಂತ ನಾನು ಅನ್ಕೊಂಡೆ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ಆ ಮಗು ಯಾರ್ದಾದ್ರೂ ಪರವಾಗಿಲ್ಲ, ಇಬ್ರು ಸೇರಿ ಸಾಕೋಣ ಅಂತ ಹೇಳ್ತಾರೆ. ಆದ್ರೆ ಅಂಜು ಮಾತ್ರ ಇದಕ್ಕೆಲ್ಲ ಒಪ್ಪಲ್ಲ. ಇಲ್ಲ ಅತ್ತೆ, ನೀವೇನಾದ್ರೂ ಹೇಳಿ, ಈ ಕಾರ್ಯಗಳೆಲ್ಲ ಮುಗ್ದ ಮೇಲೆ ನಾನೊಂದು ಕ್ಷಣನೂ ಇಲ್ಲಿರಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ಅಲ್ಲೇ ನಿಂತಿದ್ದ ಅಂಜು ತಾಯಿ ಕೇಳಿಸ್ಕೊಂಡು ಒಳಗಡೆ ಹೋಗ್ತಾಳೆ. ಈ ವಿಷಯದ ಬಗ್ಗೆ ಅಂಜು ತಂದೆ ತಾಯಿ ಕೂಡ ಜಗಳ ಮಾಡ್ತಿರ್ತಾರೆ. ಆಗ ಅಂಜು, ನಾನವತ್ತು ನಿಮಗೆ ಹೇಳಿದ್ದೆ ನಾನು ರಾಜೀವ್ನ ಮದುವೆ ಆಗ್ತೀನಿ ಅಂತ, ಆದರೆ ನೀವು ನನಗೆ ಈ ಮದುವೆನ ಮಾಡಿಸಿ ನನ್ನ ಜೀವನನೇ ಹಾಳು ಮಾಡಿದ್ರಿ. ಇವಾಗ ನೀವಿಬ್ರ್ಯಾಕೆ ಜಗಳ ಮಾಡ್ತೀರಾ ಅಂತ ಜೋರಾಗಿ ಎತ್ಕೊಂಡು ಬೈತಿರ್ತಾಳೆ. ಈ ಜಗಳನೆಲ್ಲ ಪಕ್ಕದ ರೂಮಲ್ಲೇ ನಿಂತಿದ್ದ ಲೀಲಮ್ಮ ಕೇಳಿಸ್ಕೊಂಡು ಬಿಡ್ತಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಅಂಜುಗೆ ಬೈದ್ಬಿಡ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲ್ನಿಂದ ಥಾಮಸ್ ಬಾಡಿ ಮನೆಗೆ ಬರುತ್ತೆ. ಸೊಸೆ ಶವ ಹತ್ರ ಕೂಡ ಬರ್ತಿಲ್ಲ ಅಂತ ಹೇಳಿ ಲೀಲಮ್ಮ, ನೋಡಮ್ಮ ಊರವರೆಲ್ಲ ಬರ್ತಿದ್ದಾರೆ, ನೀನ್ ನಮ್ಮ ಮರ್ಯಾದೆ ಎಲ್ಲ ಕಳಿಬೇಡ, ಬಂದು ಅಲ್ಲಿ ಕುತ್ಕೋ ಬಾ ಅಂತ ಹೇಳ್ತಾರೆ. ಅವಾಗ ಅಂಜು ಹೇಳ್ತಾಳೆ, ಇಲ್ಲ ಅತ್ತೆ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ಶವ ಹತ್ರ ಎಲ್ಲ ಬರೋಕ್ ನನ್ನಿಂದ ಆಗಲ್ಲ, ನಾನು ಬರೋದಿಲ್ಲ ಹೋಗಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಲೀಲಮ್ಮ ತಂಗಿ ಬಂದು, ಹೋಗ್ಲಿ ಬಿಡಕ್ಕ, ನಮ್ಮ ಥಾಮಸ್ಗೆ ಕಾಯಿಲೆ ಇದೆ ಅಂತ ಗೊತ್ತಿದ್ರು ನಮ್ಮ ಥಾಮಸ್ನ ಮದುವೆ ಆಗಿದ್ದಾಳೆ,
ಅಂತ ಹೇಳ್ಬಿಡ್ತಾಳೆ. ಅವಾಗ ಅಂಜು ಹೇಳ್ತಾಳೆ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಗಗೆ ಈ ಕಾಯಿಲೆ ಇರೋದು ನಿಮಗೆ ಮೊದಲೇ ಗೊತ್ತಿತ್ತಾ? ಏನು ಮಾತಾಡ್ತಾ ಇದ್ದೀರಾ ನೀವು? ಸರಿಯಾಗಿ ಹೇಳಿ ಅಂತ ಕೇಳ್ತಾಳೆ. ಇವಾಗ ಅಂಜುಗೆ ಒಂದು ವಿಷಯ ನೆನಪಾಗತ್ತೆ. ಪ್ರತಿ ಸಲ ಡಾಕ್ಟರ್ ಹತ್ರ ಹೋದಾಗೆಲ್ಲ ಲೀಲಮ್ಮನೆ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ತಿರ್ತಾರೆ. ಇದು ಇವಾಗ ಗೊತ್ತಾಗತ್ತೆ. ಥಾಮಸ್ ಫೈಲ್ನ ಹೋಗಿ ಚೆಕ್ ಮಾಡ್ತಾಳೆ ಅಂಜು. ಅವಾಗ ಗೊತ್ತಾಗತ್ತೆ ಥಾಮಸ್ಗೆ ಮೊದಲೇ ಬ್ರೈನ್ ಟ್ಯೂಮರ್ ಅಂತ. ಇವಾಗ ಈ ವಿಷಯ ಹೊರಗೆ ಬೀಳತ್ತೆ. ಮದುವೆಗೆ ಮುಂಚೆಯಿಂದನೇ ಈ ಕಾಯಿಲೆ ಇತ್ತು. ಮಗ ಇನ್ನೇನು ಕೆಲವು ದಿನಗಳ ನಂತರ ಸಾಯ್ತಾನೆ ಅನ್ನೋ ವಿಷಯ ಗೊತ್ತಿದ್ರು ಥಾಮಸ್ಗೆ ಲೀಲಮ್ಮ ಮದ್ವೆ ಮಾಡ್ಸಿರ್ತಾರೆ. ಈ ಫೈಲ್ನ ಅಂಜು ಎಲ್ರ ಮುಂದೆ ಅತ್ತೆಗೆ ತೋರಿಸಿ, ನೀವು ನನ್ನ ಜೀವನನೇ ಹಾಳು ಮಾಡಿದ್ರಿ, ನೀವೆಷ್ಟು ಪಾಪ ಮಾಡಿದ್ದೀರಾ, ನಿಮ್ಮನ್ನ ದೇವ್ರು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ. ಅವಾಗ ಲೀಲಮ್ಮನ್ ತಂಗಿ ಬಂದು, ನಾವು ಅವತ್ತು ಈ ವಿಷಯನ ನಿಮ್ಮಮ್ಮ ಹತ್ರ ಹೇಳಿದ್ವಿ, ಮದ್ವೆಗೂ ಮುಂಚೆ ನಿಮ್ಮ ಅಪ್ಪ ಅಮ್ಮಗೆ ಈ ವಿಷಯ ಗೊತ್ತಿತ್ತು ಅಂತ ಹೇಳ್ಬಿಡ್ತಾರೆ. ಅವಾಗ ಅಂಜುಗೆ ಕೋಪ ಬಂದು ಡೈರೆಕ್ಟ್ ಆಗಿ ಹೋಗಿ ಅವ್ರ ತಂದೆ ತಾಯಿ ಹತ್ರ ಕೇಳ್ತಾಳೆ. ಆದ್ರೆ ತಂದೆಗೆ ಈ ವಿಷಯನೇ ತಿಳಿದಿರಲ್ಲ. ಅಂಜು ತಾಯಿಗೆ ಲೀಲಮ್ಮ ಈ ವಿಷಯ ಎಲ್ಲ ಹೇಳಿರ್ತಾರೆ. ಆದ್ರೂ ಅಂಜು ತಾಯಿ ಮಾತ್ರ ನನ್ನ ಮಗಳಿಗೆ ಇಂಥ ದೊಡ್ಡ ಸಂಬಂಧ ಮತ್ತೆ ಎಲ್ಲೂ ಸಿಗಲ್ಲ, ಜೊತೆಗೆ ಇವ್ರು ವರದಕ್ಷಿಣೆ ಕೂಡ ಕೇಳ್ತಾ ಇಲ್ಲ ಅಂತ ಹೇಳಿ ಇವ್ರ ಜೊತೆ ಮದ್ವೆ ಮಾಡ್ಸಿರ್ತಾರೆ. ಅದಕ್ಕೆ ಅಂಜು ಕೋಪದಲ್ಲಿ, ನೀವೇನಾದ್ರೂ ಮಾಡಿ ನಾನ್ ಮಾತ್ರ ರಾಜೀವ್ ಜೊತೆ ಹೋಗೋದು ನಿಜ, ನಾನು ಈ ಕಾರ್ಯ ಎಲ್ಲ ಮುಗ್ದ್ಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ. ಇದೇ ಮಾತನ್ನ ಅತ್ತೆ ಹತ್ರ ಕೂಡ ಹೇಳ್ತಾಳೆ. ಅದಕ್ಕೆ ಲೀಲಮ್ಮ ಹೇಳ್ತಾರೆ, ಸರಿ ಆಯ್ತು, ಅವಳಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಬದುಕ್ಲಿ ಅಂತ ಹೇಳ್ತಾರೆ. ಅಂಜುಗೂ ಕೂಡ ಖುಷಿ ಆಗತ್ತೆ. ಸರಿ, ಮನೆಯಲ್ಲಿ ಎಲ್ಲ ಒಪ್ಕೊಂಡಿದ್ದಾರೆ ಅನ್ನೋ ವಿಷಯನ ರಾಜೀವ್ಗೆ ಹೇಳ್ಬೇಕು ಅಂತ ಖುಷಿಯಲ್ಲಿ ಫೋನ್ ಮಾಡ್ತಾಳೆ. ಅವಾಗ ರಾಜೀವ್, ಓಕೆ, ತುಂಬಾ ಖುಷಿ ಆಯ್ತು, ಜೊತೆಗೆ ನಿನ್ನ ಹೆಸರಿಗೆ ಎಲ್ಲ ಆಸ್ತಿನೂ ಬರಿತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಒಂದ್ಸಲ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅಂಜು ಹೇಳ್ತಾಳೆ, ಈ ಟೈಮಲ್ಲಿ ಅದೆಲ್ಲ ಕೇಳೋಕ್ಕಾಗಲ್ಲ, ಅದ್ರಲ್ಲೂ ನಮ್ಮತ್ತೆ ಕೊಡಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ರಾಜೀವ್ ಹೇಳ್ತಾನೆ, ಅದೆಲ್ಲ ಆಗಲ್ಲ, ಇನ್ನೊಂದ್ಸಲ ಕೇಳು ಅಂತ. ಮರುದಿನ ಕಾರ್ಯ ಎಲ್ಲ ಮುಗಿದ ನಂತರ ಅಂಜು ಇಲ್ಲಿಂದ ಹೋಗೋಕೆ ರೆಡಿಯಾಗಿರ್ತಾಳೆ. ಅದೇ ಸಮಯಕ್ಕೆ ಲೀಲಮ್ಮ ಬಂದು, ನೀನ್ ಎಲ್ಲಾದ್ರೂ ಹೋಗಿ ಚೆನ್ನಾಗಿರು, ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರಿತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಂಜುಗೆ ತುಂಬಾನೇ ಫೀಲ್ ಆಗತ್ತೆ. ಅವಾಗ, ಬೇಡಮ್ಮ, ಈ ಆಸ್ತಿ ಎಲ್ಲ ನನ್ಗೆ ಯಾಕೆ ಅಂತ ಹೇಳ್ತಾಳೆ. ಅದಕ್ಕೆ ಲೀಲಮ್ಮ ಹೇಳ್ತಾರೆ, ಸರಿ ಆಯ್ತು, ಈ ಆಸ್ತಿ ಬೇಡ ಅಂದ್ರೂ ಪರವಾಗಿಲ್ಲ, ಇದನ್ನಾದ್ರೂ ತಗೋ ಅಂತ ಬಂಗಾರನೆಲ್ಲ ಅಂಜು ಹತ್ರ ಕೊಡ್ತಾರೆ. ಅವಾಗ ಅಂಜು ಅನ್ಕೊಳ್ತಾಳೆ, ಇಂಥ ಅತ್ತೆ ಸಿಕ್ಕಿರೋದು ನನ್ ಪುಣ್ಯ ಅಂತ ಅನ್ಕೊಂಡು ಕೊನೆ ಬಾರಿ ಗಂಡನ್ ಮುಖ ನೋಡಿ ಗಂಡನ್ ಹಣೆಗೆ ಒಂದು ಮುತ್ತು ಕೊಡ್ತಿರ್ತಾಳೆ. ಅದೇ ಸಮಯಕ್ಕೆ ರಾಜೀವ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ನಂತರ ರಾಜೀವ್ ಅಂಜುನ ಕರ್ಕೊಂಡೋಗಿ ಮಾತಾಡ್ತಿರ್ತಾನೆ. ನಾನ್ ನಿನ್ಗೆ ಹೇಳಿದ್ದೆ, ಆಸ್ತಿ ಪತ್ರ ಎಲ್ಲ ತಗೊಂಡು ಬಾ, ಗಂಡ ಸತ್ ಮೇಲೆ ಎಲ್ಲ ಆಸ್ತಿ ಹೆಂಡತಿ ಹೆಸರಿಗೆ ಬರುತ್ತೆ, ನೀನ್ ಹೋಗಿ ಆಸ್ತಿ ಪತ್ರಗಳನ್ನ ತಗೊಂಡ್ ಬಾ, ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಲೀಲಮ್ಮ ಆ ಮನೆ ಬಿಟ್ಟು ತಮ್ಮ ಊರಿಗೆ ಹೋಗ್ಬೇಕು ಅಂತ ರೆಡಿಯಾಗಿರ್ತಾರೆ. ಅದೇ ಟೈಮಲ್ಲಿ ಆಸ್ತಿ ಕೇಳು ಅಂತ ತುಂಬಾ ಫೋರ್ಸ್ ಮಾಡ್ತಿರ್ತಾನೆ ರಾಜೀವ್. ಇದನ್ನೆಲ್ಲ ನೋಡಿ ಅಂಜು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಂತ ಬ್ಯಾಗ್ನೆಲ್ಲ ತಗೊಂಡು ತನ್ನ ಅತ್ತೆ ಜೊತೆನೆ ಊರಿಗೆ ಹೋಗೋಕೆ ರೆಡಿ ಆಗ್ತಾಳೆ. ಅವಾಗ ರಾಜೀವ್ ಹೇಳ್ತಾನೆ, ಏನು ಮತ್ತೆ ನನ್ನಿಂದ ದೂರ ಹೋಗ್ತಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅಂಜು, ಹೌದು, ಬರೀ ಆಸ್ತಿಗಾಗಿ ನನ್ನ ಪ್ರೀತಿ ಮಾಡೋ ನಿನ್ಗೂ ಏನು ಸ್ವಾರ್ಥನೇ ಇಲ್ಲದೆ ಇರೋ ನನ್ನ ಅತ್ತೆಗೂ ತುಂಬಾ ವ್ಯತ್ಯಾಸ ಇದೆ. ಹಣಕ್ಕೆ ಆಸೆ ಪಡೋ ನಾಯಿ ನೀನು, ಮತ್ತೆ ಯಾವತ್ತು ನನ್ಗೆ ನಿನ್ ಮುಖ ತೋರಿಸ್ಬೇಡ ಅಂತ ಎಲ್ಲ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇದನ್ನ ನೋಡಿ ಲೀಲಮ್ಮಗೆ ತುಂಬಾನೇ ಖುಷಿ ಆಗತ್ತೆ. ಅವರು ಕೂಡ ಅಂಜುನ ಕರ್ಕೊಂಡು ಹೋಗ್ತಾರೆ. ಬೋಟ್ನಲ್ಲಿ ಅಂಜು ಮತ್ತೆ ಲೀಲಮ್ಮ ಕೂತಿರುವಾಗ ಲೀಲಮ್ಮ ಅಂಜು ಕೈನ ಇಟ್ಕೊಂಡು ತುಂಬಾ ಫೀಲ್ ಮಾಡ್ತಿರ್ತಾರೆ. ಹಾಗೆ ಇವರಿಬ್ರು ಒಂದಾಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗತ್ತೆ. ನಿಮ್ಗೆಲ್ಲ ಈ ಮೂವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.